ಈ ಮಾರ್ಚ್ 2025 ತಿಂಗಳಿನಲ್ಲಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಎರಡನ್ನೂ ಹೊತ್ತು ತಂದಿದೆ. ಚಂದ್ರಗ್ರಹಣ ಈಗಾಗಲೇ ಹೋಳಿ ಹಬ್ಬ ದಿನದಂದು ಸಂಭವಿಸಿದೆ. ಆದರೆ 2025 ಮೊದಲ ಸೂರ್ಯಗ್ರಹಣ ಯಾವಾಗ ಸಂಭವಿಸುತ್ತೆ ಮತ್ತು ಸೂರ್ಯಗ್ರಹಣ ಸಂಭವನೀಯ ಸಮಯ ಸೇರಿದಂತೆ ಯಾವ ದಿನದಂದು ಯಾವ ವಾರದಂದು ಸೂರ್ಯಗ್ರಹಣ ಸಂಭವಿಸುತ್ತಿದೆ ಮತ್ತು ಅದೃಷ್ಟ ರಾಶಿಗಳು ಯಾವುವು, ಯಾವ ರಾಶಿಯ ವ್ಯಕ್ತಿಗಳಿಗೆ ಈ 2025 ಮೊದಲ ಸೂರ್ಯಗ್ರಹಣದಿಂದ ಶುಭ ಫಲ ಇದೆ ಮತ್ತು ಗ್ರಹಣದ ಸಮಯದಲ್ಲಿ ಪ್ರತಿಯೊಬ್ಬರು ಏನೆಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ವಹಿಸಬೇಕು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಣದ ನಿಯಮಗಳನ್ನು ಹೇಗೆ ಪಾಲನೆ ಮಾಡಬೇಕು, ಗರ್ಭಿಣಿ ಮಹಿಳೆಯರು ಏನೆಲ್ಲ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು, ಚಿಕ್ಕ ಮಕ್ಕಳು, ಹಿರಿಯರು, ಕಿರಿಯರು ಸೇರಿದಂತೆ ಪ್ರತಿಯೊಬ್ಬರು ಈ 2025 ಸೂರ್ಯಗ್ರಹಣದ ಸಮಯದಲ್ಲಿ ಏನೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಎಂಬುದರ ಕುರಿತು ಗ್ರಹಣಕ್ಕೆ ಸಂಬಂಧಪಡುವ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ ಎಂದು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಡುತ್ತೀವಿ. ನೀವು ಕೂಡ ಗ್ರಹಣವನ್ನು ಹಾಗೂ ದೇವರನ್ನು ನಂಬುವವರಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ದಿನಾಲು ಇದೇ ರೀತಿ ಹೊಸ ಮಾಹಿತಿ, ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಕನ್ನಡ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಹೌದು, ಜ್ಯೋತಿಷ್ಯ ದೃಷ್ಟಿಯಿಂದ ಸೂರ್ಯಗ್ರಹಣವು ಮೀನ ರಾಶಿಗೆ ಪ್ರವೇಶಿಸುತ್ತಿದೆ. ಇದು ಅಪರೂಪದ ಸಂಗತಿಯಾಗಿದ್ದು ಹಲವು ರಾಶಿಚಕ್ರ ಚಿಹ್ನೆಗಳ ಮೇಲೆ ಈ 2025 ಸೂರ್ಯಗ್ರಹಣವು ನೇರವಾಗಿ ಪ್ರಭಾವ ಬೀರುತ್ತೆ. ವೀಕ್ಷಕರೇ, ಮೊಟ್ಟ ಮೊದಲಿಗೆ 2025 ಮೊದಲ ಸೂರ್ಯಗ್ರಹಣ ಸಂಭವನೀಯ ಸಮಯ, ದಿನಾಂಕ, ಯಾವ ದಿನದಂದು ಸಂಭವಿಸುತ್ತಿದೆ ಎಂದು ನೋಡುವುದಾದರೆ ವೀಕ್ಷಕರೇ, ಈ 2025 ಮೊದಲ ಸೂರ್ಯಗ್ರಹಣವು ಇದೇ ಮಾರ್ಚ್ 29 ಸಂಭವಿಸುತ್ತಿದ್ದು ಶನಿವಾರದಂದು ಭಾಗಶಃ ಸಂಪೂರ್ಣ ಕೆಂಪು ರಕ್ತ ಸೂರ್ಯಗ್ರಹಣ ಸಂಭವಿಸುತ್ತಿದೆ. ಇನ್ನು ಸೂರ್ಯಗ್ರಹಣದ ಸಮಯ ನೋಡೋದಾದರೆ ಪ್ರಾರಂಭ, ಹೌದು, ಆರಂಭವು ಮಧ್ಯಾಹ್ನ 2:20 ಆರಂಭಗೊಂಡು ಅಂತ್ಯ ನೋಡೋದಾದರೆ ಸಾಯಂಕಾಲ 6:14 ಸೂರ್ಯಗ್ರಹಣವು ಮೋಕ್ಷಕಾಲವಾಗಿದೆ. ಒಟ್ಟು ಅವಧಿ 3:54 ಕಾಲ ಈ 2025 ಮೊದಲ ಸೂರ್ಯಗ್ರಹಣ ಸಂಭವಿಸಲಿದೆ. ವೀಕ್ಷಕರೇ, ಭಾರತದಲ್ಲಿ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಸಂಭವಿಸಿದಾಗ ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಕೆಲವು ನಿಯಮಗಳನ್ನು ಪ್ರತಿಯೊಬ್ಬರೂ ಪಾಲನೆ ಮಾಡುವುದು ರೂಢಿಯಾಗಿದೆ. ಮೊದಲಿಗೆ ಪೂಜೆ, ಜಪ, ಧ್ಯಾನ. ಹೌದು, ಗ್ರಹಣದ ಸಮಯದಲ್ಲಿ ಭಗವಂತನ ಸ್ಮರಣೆ ಮಾಡುವುದು ಶ್ರೇಯಸ್ಕರವಾಗಿದೆ. ಆಹಾರ ಸೇವನೆ, ಕೆಲವು ಜನರು ಗ್ರಹಣ ಮುಗಿದ ಬಳಿಕ ಸ್ನಾನ ಮಾಡಿ ಊಟ ತಯಾರು ಮಾಡಿ ಆಹಾರವನ್ನ ಸೇವಿಸುತ್ತಾರೆ. ಇದು ಶುಭ ಸಂಕೇತವಾಗಿದೆ. ಇನ್ನು ಗರ್ಭಿಣಿ ಮಹಿಳೆಯರು ಗ್ರಹಣದ ವೇಳೆಯಲ್ಲಿ ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕು. ಗ್ರಹಣದ ವೇಳೆಯಲ್ಲಿ ತರಕಾರಿಗಳನ್ನ ಕತ್ತರಿಸಬಾರದು ಹಾಗೂ ಬರಿಗಣ್ಣಿನಿಂದ ಗರ್ಭಿಣಿ ಮಹಿಳೆಯರು ವೀಕ್ಷಿಸಬಾರದು. ಇದಲ್ಲದೆ ಚಿಕ್ಕ ಮಕ್ಕಳು, ಹಿರಿಯರು ಗ್ರಹಣವನ್ನ ವೀಕ್ಷಿಸಬಾರದು ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೀಗ ಉಲ್ಲೇಖಿಸಲಾಗಿದೆ. ಹಾಗೂ ವೀಕ್ಷಕರೇ, ಈ ಸೂರ್ಯಗ್ರಹಣ ಮುಗಿದ ಬಳಿಕ ಈ ರಾಶಿಯವರಿಗೆ ಅದೃಷ್ಟ ಕೂಡಿ ಬಂದಿದ್ದು ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಕರ್ಕ ರಾಶಿ, ಕನ್ಯಾ ರಾಶಿ ಹಾಗೂ ಸಿಂಹ ರಾಶಿ ಸೇರಿದಂತೆ ಕುಂಭ ರಾಶಿಯವರಿಗೆ ಈ ಸೂರ್ಯಗ್ರಹಣವು ಶುಭ ಫಲ ನೀಡುತ್ತಿದ್ದು ಅದೃಷ್ಟ ಕೂಡಿ ಬಂದಿದೆ. ಎಸ್ ವೀಕ್ಷಕರೇ, ಈ ಎಲ್ಲ ರಾಶಿಯವರ ಜೀವನದಲ್ಲಿ ಉತ್ತಮ ಫಲಿತಾಂಶ ದೊರೆಯುತ್ತೆ. ನಿರೀಕ್ಷಿತ ಎಲ್ಲ ಕೆಲಸಗಳು ಕೈ ಹಿಡಿಯಲಿವೆ.
ಬಯಸಿದಂತೆ ಲಾಭದಾಯಕ ಬರುವ ದಿನಗಳನ್ನು ನೀವು ನೋಡಲಿದ್ದೀರಿ. ಇನ್ನು ನೀವು ಮಾಡುವ ಎಲ್ಲ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ ವೀಕ್ಷಕರೇ. ಈ ರಾಶಿಯವರಲ್ಲಿ ಯಾರಾದರೂ ವ್ಯಾಪಾರಿಗಳು ಆಗಿದ್ದರೆ ವ್ಯಾಪಾರದಲ್ಲಿ ಉತ್ತಮ ಸ್ಪಂದನೆ ಸಿಗುತ್ತೆ. ಆರ್ಥಿಕವಾಗಿ ಹಣಕಾಸಿನ ವಿಚಾರದಲ್ಲಿ ಅಧಿಕ ಲಾಭವನ್ನ ಗಳಿಸುತ್ತೀರಿ. ಆರೋಗ್ಯದಲ್ಲಿ ಕಂಡು ಬಂದಿರುವ ಏರುಪೇರುಗಳಲ್ಲಿ ಎಲ್ಲವೂ ಸರಿ ಹೊಂದುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ತಜ್ಞರು ಇದೀಗ ಜ್ಯೋತಿಷ್ಯದಲ್ಲಿ ಮೂಡಿ ಬಂದಿರುವ ಜ್ಯೋತಿಷ್ಯವಾಣಿಯನ್ನ ಬಿಡುಗಡೆಗೊಳಿಸಿದ್ದಾರೆ. ಇನ್ನು ವೀಕ್ಷಕರೇ, ಇನ್ನುಳಿದ ರಾಶಿಯವರಿಗೆ ಯಾವುದೇ ರೀತಿಯಿಂದ ತೊಂದರೆ ಉಂಟಾಗುವುದಿಲ್ಲ. ಕಾಮೆಂಟ್ ಬಾಕ್ಸಲ್ಲಿ ಹರಿಯೋಂ ಎಂದು ಕಾಮೆಂಟ್ ಮಾಡುವ ಮೂಲಕ ನಿಮ್ಮ ರಾಶಿ ಯಾವುದು ಎಂದು ತಪ್ಪದೇ ತಿಳಿಸಿ.